ನಮಸ್ಕಾರ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಒಂದಲ್ಲ ಒಂದು ವಿಚಿತ್ರವಾಗಿರುವಂತಹ ವಿಡಿಯೋಗಳು ನಮ್ಮ ಕಣ್ಣಿಗೆ ಬೀಳ್ತಾನೆ ಇರ್ತವೆ ಅಲ್ವಾ. ಕೆಲವೊಂದು ವಿಡಿಯೋಗಳನ್ನ ನೋಡಿದಾಗ ನಿಜವಾಗ್ಲೂ ನಿಜನಾ ಅಂತ ನಾವು ಕೂಡ ಆಶ್ಚರ್ಯ ಪಡ್ತೇವೆ. ಇನ್ನು ಕೆಲವು ವಿಡಿಯೋಗಳು ಎಷ್ಟು ವಿಚಿತ್ರವಾಗಿರ್ತವೆ ಅಂತಂದ್ರೆ ಮನುಷ್ಯ ಹೀಗೆಲ್ಲ ಮಾಡ್ತಾನ ಅಂತ ನಮಗೆ ಅನುಮಾನ ಬರುವಷ್ಟು ವಿಡಿಯೋಗಳು ಡಿಫರೆನ್ಸ್ ಆಗಿ ಕಾಣ್ತಾ ಇರ್ತವೆ. ಇವತ್ತು ನಾವು ಮಾತನಾಡಲಿರುವ ವಿಡಿಯೋ ಕೂಡ ಅಂಥದ್ದೇ ಒಂದು ವಿಚಾರ. ಒಬ್ಬ ವ್ಯಕ್ತಿ ನಾಯಿಯಂತೆ ಕಾಣಲು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾನೆ. ಅವನು ಒಬ್ಬ ಮಿಲಿಯನಿಯರ್ ಅಷ್ಟೇ ಅಲ್ಲ, ಸುಮಾರು $2.7 ಮಿಲಿಯನ್ ಅನ್ನು ಖರ್ಚು ಮಾಡಿದ್ದಾನೆ ಎಂಬ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಈ ಕತೆ ನಿಜವೇ ಅಥವಾ ನಿಜವಾದ ಒಂದು ದೃಶ್ಯಕ್ಕೆ ಸುಳ್ಳು ಅಥವಾ ಪರಿಶೀಲಿಸದ ಕಥೆಯನ್ನ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗುತ್ತದೆಯೇ ಎನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಇದೇ ವಿಷಯವನ್ನ ಸ್ವಲ್ಪ ವಿವರವಾಗಿ ನಾವು ನೋಡ್ಕೊಂಡ್ಬರೋಣ. ಮೊದಲಿಗೆ ಈ ವಿಡಿಯೋದಲ್ಲಿ ಏನು ಕಾಣಿಸುತ್ತೆ ಅಂದ್ರೆ, ನೀವು ನೋಡಿರುವಂತಹ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯ ಮನುಷ್ಯನಂತೆ ಕಾಣಿಸೋದಿಲ್ಲ. ಅವರ ಅಪಿಯರೆನ್ಸ್ ನೋಡಿದರೆ ನಾಯಿಯ ಮುಖವನ್ನು ಹೋಲುವ ರೀತಿಯಲ್ಲಿ ರೂಪಿಸಿರುವಂತೆ ಕಾಣುತ್ತೆ ಈ ವಿಡಿಯೋದಲ್ಲಿ ಅಲ್ವಾ. ನೀವು ಕೂಡ ವಿಡಿಯೋ ನೋಡಿದಿರ, ನಾನು ಕೂಡ ವಿಡಿಯೋ ನೋಡಿದ್ದೀನಿ. ಅದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವರು ನಿಜವಾಗಿಯೂ ಮನುಷ್ಯನ ಅಥವಾ ಇದು ಯಾವುದಾದರೂ ಕಾಸ್ಟ್ಯೂಮ್ ಆಗಿರ್ಬೋದು ಅಥವಾ ಸ್ಪೆಷಲ್ ಮೇಕಪ್ ಆಗಿರ್ಬೋದಾ, ಅಥವಾ ಇದು ಕೂಡ AI ಅಂತ ನಾವೇನ್ ಕರಿತೀವಿ ಅದು, ಅಥವಾ ಎಡಿಟಿಂಗ್ ಮೂಲಕ ಮಾಡಿರುವಂತಹ ವಿಡಿಯೋನ? ಇಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಹಂಗೆ ಬಂದೋಗ್ಬಿಡ್ತವೆ ಅಲ್ವಾ. ಆ ವಿಡಿಯೋವನ್ನು ನೋಡುವಾಗ, ಆ ವಿಡಿಯೋ ಅದೇ ತರದಂತ ಈ ಬೇರೆ ಬೇರೆ ವಿಡಿಯೋಗಳನ್ನು ನೋಡುವಾಗ ಈ ಪ್ರಶ್ನೆಗಳು ಕಾಮನ್ ಆಗಿ ನಮ್ಮಲ್ಲಿ ಮೂಡ್ತವೆ. ಆದರೆ ರೀಲ್ಗೆ ಆಗಿರುವ ಕ್ಯಾಪ್ಷನ್ ಮತ್ತು ಅದರಲ್ಲಿ ಹರಿದಾಡುತ್ತಿರುವಂತಹ ಹೇಳಿಕೆ ಇನ್ನೂ ಡಿಫರೆನ್ಸ್ ಆಗಿದೆ, ಇನ್ನು ದೊಡ್ಡದಾಗಿ ಇದೆ. ಏನಪ್ಪಾ ಅಂದ್ರೆ, ಮಿಲಿಯನಿಯರ್ ಸ್ಪೆಂಡ್ಸ್ $2.7 ಮಿಲಿಯನ್ ಟು ಲುಕ್ ಲೈಕ್ ಎ ಡಾಗ್ ಅಂತ. ಅಂದ್ರೆ ಒಬ್ಬ ಮಿಲಿಯನಿಯರ್ ನಾಯಿಯಂತೆ ಕಾಣಲು $2.7 ಮಿಲಿಯನ್ ಅನ್ನ ಖರ್ಚು ಮಾಡಿದ್ದಾನೆ ಎನ್ನುವಂತಹ ಅರ್ಥ ಬರುವಂತಹ ಈ ವಿಡಿಯೋವನ್ನ ಶೇರ್ ಮಾಡಲಾಗ್ತದೆ. ಇದನ್ನ ಕೇಳಿದಾಗ ನಿಮಗೂ ಕೂಡ ಆಶ್ಚರ್ಯವಾಗಬಹುದು. ನನಗೂ ಕೂಡ ಮೊದಲಿಗೆ ಇದೇ ಪ್ರಶ್ನೆ ಬಂದಿತ್ತು. ಒಬ್ಬ ವ್ಯಕ್ತಿ ನಾಯಿಯಂತೆ ಕಾಣಲು ಇಷ್ಟು ದೊಡ್ಡ ಮೊತ್ತದ ಹಣವನ್ನ ನಿಜವಾಗಿಯೂ ಖರ್ಚು ಮಾಡ್ತಾನ ಅನ್ನುವಂಥದ್ದು. 2.7 ಮಿಲಿಯನ್ ಅಂದ್ರೆ ಎಷ್ಟು? ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. $2.7 ಮಿಲಿಯನ್ ಅಂದ್ರೆ $27 ಲಕ್ಷ ಭಾರತೀಯ ರೂಪಾಯಿಯಲ್ಲಿ ಇದು ಸುಮಾರು 22ರಿಂದ 23 ಕೋಟಿ ರೂಪಾಯಿಗಳಷ್ಟು ಆಗಬಹುದು. ಡಾಲರ್ ರೂಪಾಯಿ ವಿನಿಮಯ ದರ ಬದಲಾಗುವುದರಿಂದ ನಿಖರ ಮೊತ್ತ ಕೂಡ ಬದಲಾಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಕೇವಲ ನಾಯಿಯಂತೆ ಕಾಣಲು 20 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದಾನೆ ಅಂತ ಈ ವಿಡಿಯೋದಲ್ಲಿ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದು ಸಾಮಾನ್ಯವಾದ ವಿಷಯವೇ ಅಲ್ಲ. ಹೀಗಾಗಿ ಇಂತಹ ದೊಡ್ಡ ಕ್ಲೈಮ್ ಬಂದಾಗ ನಾವು ತಕ್ಷಣ ನಂಬುವುದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನ ಕೇಳಬೇಕು. ಏನು ಆ ಪ್ರಶ್ನೆ ಅಂತಂದ್ರೆ, ಇದಕ್ಕೆ ಪುರಾವೆ ಎಲ್ಲಿದೆ, ಪ್ರೂಫ್ ಎಲ್ಲಿದೆ? ಹಾಗಾದ್ರೆ ಫ್ಯಾಕ್ಟ್ ಚೆಕ್ ಏನ್ ಹೇಳುತ್ತೆ ಅಂತ ನೋಡೋಣ. ನಾನು ಈ ಕ್ಲೈಮ್ ಅನ್ನು ಪರಿಶೀಲಿಸಿದಾಗ ಒಬ್ಬ ಮಿಲಿಯನಿಯರ್ ನಾಯಿಯಂತೆ ಕಾಣಲು $2.7 ಮಿಲಿಯನ್ ಖರ್ಚು ಮಾಡಿದ ಎಂಬ ಹೇಳಿಕೆಯನ್ನ ದೃಢಪಡಿಸುವಂತಹ ವಿಶ್ವಾಸಾರ್ಹ ಸುದ್ದಿ, ವರದಿ ಅಥವಾ ಅಧಿಕೃತ ದಾಖಲೆ ಸಿಗ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಯಾಕಪ್ಪ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ವೈರಲ್ ಆಗಿದೆ ಅಂದ್ರೆ ಅದು ನಿಜ ಅಂತ ಅರ್ಥ ಅಲ್ಲ. ಒಂದು ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಬಂದರೂ ಕೂಡ ಅದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಮಾತು ಸತ್ಯವಾಗಿರಬೇಕಾಗಿರುತ್ತೆ ಅನ್ನುವಂತಹ ನಿಯಮ ಕೂಡ ಇಲ್ಲ. ಇದು ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಕೊಳ್ಬೇಕಾಗಿರುವಂತಹ ವಿಷಯ. ಹಾಗಾದ್ರೆ ವಿಡಿಯೋದಲ್ಲಿರುವ ವ್ಯಕ್ತಿಯು ನಿಜನಾ ಅಥವಾ ಸುಳ್ಳ? ಇಲ್ಲಿ ನಾವು ಎರಡು ವಿಷಯಗಳನ್ನ ಪ್ರತ್ಯೇಕವಾಗಿ ನೋಡಬೇಕಾಗುತ್ತೆ. ಒಂದು, ವಿಡಿಯೋದಲ್ಲಿರುವ ವ್ಯಕ್ತಿ ಅಥವಾ ದೃಶ್ಯ. ಎರಡನೇ ಬಂದ್ಬಿಟ್ಟು ಆ ವ್ಯಕ್ತಿಯ ಬಗ್ಗೆ ಹೇಳುತ್ತಿರುವ ಕತೆ. ವಿಡಿಯೋದಲ್ಲಿರುವಂತಹ ವ್ಯಕ್ತಿಯ ದೃಶ್ಯ ನೋಡಕ್ಕೆ ನಿಜವಾಗಿರಬಹುದು, ಆದರೆ ನಿಜವಾಗಿಯೂ ಅಂತ ಅಪಿಯರೆನ್ಸ್ ಹೊಂದಿರಬಹುದು. ಆದರೆ ಅದರಿಂದ ಅವರು ಮಿಲಿಯನಿಯರ್ ಎಂದು ಸಾಬೀತಾಗುವುದಿಲ್ಲ. ಅವರು $2.7 ಮಿಲಿಯನ್ ಖರ್ಚು ಮಾಡಿದ್ದಾರೆ ಎಂದು ಸಾಬೀತು ಕೂಡ ಆಗುವುದಿಲ್ಲ. ಅವರು ನಾಯಿಯಂತೆ ಕಾಣಲು ಅಷ್ಟು ಹಣ ಖರ್ಚು ಮಾಡಿದ್ದಾರೆ ಎಂದು ಎಲ್ಲೂ ಕೂಡ ಸಾಬೀತಾಗಿಲ್ಲ. ಅಂದ್ರೆ ದೃಶ್ಯ ನಿಜವಾಗಿರಬಹುದು, ಆದರೆ ಅದರ ಜೊತೆ ಸೇರಿಸಿರುವ ಕತೆ ತಪ್ಪಾಗಿರಬಹುದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಬಹಳ ಸಾಮಾನ್ಯವಾದ ಸಂಗತಿಯಾಗಿರುತ್ತೆ. ಒಂದು ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ, ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ವಿಚಿತ್ರವಾದ ವೇಷದಲ್ಲಿ ನಿಂತಿರುವ ಫೋಟೋ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಯಾರೋ ಕ್ಯಾಪ್ಷನ್ ಅನ್ನು ಹಾಕ್ತಾರೆ, ಈ ವ್ಯಕ್ತಿ ತನ್ನ ಮದುವೆಗಾಗಿ 10 ಕೋಟಿ ಖರ್ಚು ಮಾಡಿ ಈ ವೇಷ ಹಾಕಿಕೊಂಡಿದ್ದಾನೆ. ನಾವು ಫೋಟೋವನ್ನ ನೋಡಬಹುದು, ಆದರೆ ಆ ವ್ಯಕ್ತಿ ನಿಜವಾಗಿಯೂ 10 ಕೋಟಿಯನ್ನ ಖರ್ಚು ಮಾಡಿದ್ದಾನ? ಅವನ ಮದುವೆ ನಿಜವಾಗ್ಲೂ ಅರೇಂಜ್ ಆಗಿದೆಯಾ? ಈ ವೇಷದ ಹಿಂದಿನ ಕಾರಣ ಏನು? ಇದೆಲ್ಲವನ್ನು ಕೂಡ ಫೋಟೋದಿಂದ ಮಾತ್ರ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಅಲ್ವಾ. ಅದೇ ರೀತಿ ಈ ವೈರಲ್ ವಿಡಿಯೋದಲ್ಲೂ ಸಹ ದೃಶ್ಯ ಮಾತ್ರ ಕಾಣ್ತಾ ಇದೆ, ಅದಕ್ಕೆ ನೀಡಲಾಗಿರುವ ಕತೆ ಮತ್ತೊಂದು ವಿಷಯವನ್ನ ಹೇಳೋಕೆ ಶುರು ಮಾಡಿದೆ. ನಾಯಿಯಂತೆ ಕಾಣುವ ವ್ಯಕ್ತಿಗಳ ವಿಷಯ ಎಲ್ಲಿಂದ ಬರುತ್ತದೆ? ಇಂಟರ್ನೆಟ್ನಲ್ಲಿ ಮನುಷ್ಯರು ಪ್ರಾಣಿಗಳಂತೆ ಕಾಣುವಂತೆ ಮಾಡುವ ಹಲವಾರು ರೀತಿಯ ಕಲೆಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ಸ್ಪೆಷಲ್ ಮೇಕಪ್ ಆಗಿರ್ಬೋದು, ಪ್ರೋಸ್ಥೆಟಿಕ್ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಮಾಸ್ಕ್ಸ್ ಆಗಿರ್ಬೋದು, ಬಾಡಿ ಆರ್ಟ್ ಆಗಿರ್ಬೋದು, ಟ್ಯಾಟೂ ಆಗಿರ್ಬೋದು, ಡಿಜಿಟಲ್ ಎಡಿಟಿಂಗ್ ಆಗಿರ್ಬೋದು, ವಿಜುವಲ್ ಎಫೆಕ್ಟ್ಸ್ ಆಗಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಅಂದ್ರೆ AI ಜನರೇಟೆಡ್ ವಿಜುವಲ್ಸ್ ಕೂಡ ಆಗಿರ್ಬೋದು. ಹೀಗಾಗಿ
ಒಂದು ವಿಚಿತ್ರವಾದ ದೃಶ್ಯ ಕಂಡ ಕೂಡಲೇ ಇದು ನಿಜವಾದ ದೇಹ ಬದಲಾವಣೆ ಅಥವಾ ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಅಷ್ಟು ಸರಿ ಅನ್ಸಲ್ಲ ಸ್ನೇಹಿತರೆ, ನಿಜ ಅಲ್ವಾ? ಹಾಗಾದ್ರೆ 2.7 ಮಿಲಿಯನ್ ಕತೆ ಇಲ್ಲಿಂದ ಶುರುವಾಯಿತು ಅನ್ನೋದನ್ನ ನೋಡೋಣ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇಂಟರ್ನೆಟ್ ಅಲ್ಲಿ ಡಾಗೆ ಕಾಯಿನ್ ಮಿಲಿಯನೇರ್ ಎಂಬ ಹೆಸರಿನಲ್ಲಿ ಹಲವು ಕಥೆಗಳು ಪ್ರಸಿದ್ಧವಾಗಿವೆ. ಡಾಗೆ ಕಾಯಿನ್ ಎಂಬ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೀವು ಕೇಳಿರಬಹುದು. ಡಾಗೆ ಕಾಯಿನ್ ಹೆಸರು ಮತ್ತು ಅದರ ಶಿಬಾ ಇನು ನಾಯಿಯ ಲೋಗೋ ಕಾರಣದಿಂದ ಡಾಗ್ ಮಿಲಿಯನೇರ್, 2.7 ಮಿಲಿಯನ್ ಮುಂತಾದ ಪದಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಕಥೆಗಳೊಂದಿಗೆ ಮಿಕ್ಸ್ ಆಗಿರುವ ಸಾಧ್ಯತೆ ಇದೆ. ಕೆಲವು ವರದಿಗಳಲ್ಲಿ ಡಾಗೆ ಕಾಯಿನ್ ಹೂಡಿಕೆಯಿಂದ ವ್ಯಕ್ತಿಯ ಹೋಲ್ಡಿಂಗ್ಸ್ ಒಂದು ಹಂತದಲ್ಲಿ ಸುಮಾರು 2.7 ಮಿಲಿಯನ್ ಮೌಲ್ಯ ತಲುಪಿದ ಕಥೆಗಳು ವರದಿಯಾಗಿವೆ. ಆದರೆ ಅದು ನಾಯಿಯಂತೆ ಕಾಣಲು 2.7 ಮಿಲಿಯನ್ ಖರ್ಚು ಮಾಡಿದ ಕಥೆಯಲ್ಲ. ಇದು ಬಹಳವಾದ ಮುಖ್ಯವಾದ ವ್ಯತ್ಯಾಸ. ಅಂದ್ರೆ ಒಂದು ಕಡೆ ಕ್ರಿಪ್ಟೋ ಕರೆನ್ಸಿ, ಮತ್ತೊಂದು ಕಡೆ ಡಾಗ್ ರಿಲೇಟೆಡ್ ವೈರಲ್ ಕಂಟೆಂಟ್, ಇವೆರಡನ್ನ ಮಿಕ್ಸ್ ಮಾಡಿ ಸೆನ್ಸೇಷನಲ್ ಸ್ಟೋರಿ ಸೃಷ್ಟಿಯಾಗಬಹುದೇ ಎಂಬ ಅನುಮಾನ ಮೂಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಯಾಕೆ ಈ ತರ ಮಾಡ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ, ಇದಕ್ಕೆ ಒಂದು ಸರಳವಾದ ಕಾರಣ ಕೂಡ ಇದೆ. ಒಂದು ವಿಚಿತ್ರವಾದ ಅಪಿಯರೆನ್ಸ್ ಹೊಂದಿರುವಂತಹ ವ್ಯಕ್ತಿ ಇದನ್ನ ಎಷ್ಟು ಜನ ನೋಡ್ತಾರೆ ಅಲ್ವಾ? ಆದ್ರೆ ಮಿಲಿಯನೇರ್ ಸ್ಪೆಂಡ್ಸ್ 2.7 ಮಿಲಿಯನ್ ಟು ಬಿಕಮ್ ಎ ಡಾಗ್ ಎಂದು ಬರೆದ್ರ ಅಂತಂದ್ರೆ, ಆ ವಿಡಿಯೋ ಮುಂದೆ ಕ್ಯಾಪ್ಷನ್ ಅನ್ನ ಕೊಟ್ಟ ಅಂತಂದ್ರೆ ನಮಗೆ ಕ್ಯೂರಿಯಾಸಿಟಿ ತಕ್ಷಣ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ವಿಡಿಯೋವನ್ನ ತೆರೆದು ನೋಡಲು ಶುರು ಮಾಡ್ತೀವಿ, ಪದೇ ಪದೇ ನೋಡ್ತೀವಿ. ನಮ್ಮ ಸ್ನೇಹಿತರು ಕೂಡ ಆ ವಿಡಿಯೋವನ್ನ ಶೇರ್ ಮಾಡಲು ಶುರು ಮಾಡ್ತೀವಿ. ವಾಟ್ಸ್ಆಪ್ನಲ್ಲಿ ಫಾರ್ವರ್ಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಫೇಸ್ಬುಕ್ನಲ್ಲೂ ಸಹ ಶೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ರೀಪೋಸ್ಟ್ ಅನ್ನ ಮಾಡೋಕ್ಕೂ ಸಹ ನಾವು ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಒಂದು ಕ್ಲೈಮ್ ಮತ್ತೆ ಮತ್ತೆ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಕೊನೆಗೆ ಎಲ್ಲರೂ ಹೇಳ್ತಾರೆ, ಹಾಗಾದ್ರೆ ನಿಜವೇ ಇರಬೇಕು ಅನ್ನುವಂತಹ ಭಾವನೆ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿ ಮೂಡೋಕೆ ಶುರುವಾಗ್ಬಿಡುತ್ತೆ. ಆದರೆ ಅದು ಸತ್ಯದ ಪುರಾವೆಯಲ್ಲ. ವೈರಲ್ ಆಗಿರುವುದು ಟ್ರೂ ಆಗಿರುವುದೇ? ಖಂಡಿತವಾಗಿಯೂ ಅಲ್ಲ. ಇದು ಇವತ್ತಿನ ಡಿಜಿಟಲ್ ವರ್ಲ್ಡ್ನಲ್ಲಿ ಬಹಳ ಮುಖ್ಯವಾಗಿರುವಂತಹ ಪಾಠ. ವೈರಲ್ ಪ್ಲಸ್ ವೆರಿಫೈಡ್. ಒಂದು ವಿಡಿಯೋ ವೈರಲ್ ಆಗಬಹುದು, ಆದರೆ ಅದರಲ್ಲಿ ಇರುವಂತಹ ಮಾಹಿತಿ ವೆರಿಫೈಡ್ ಆಗಬೇಕೆಂದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು? ಒಂದು ವಿಚಿತ್ರವಾದ ಕ್ಲೈಮ್ ಕಂಡಾಗ ಮೊದಲಿಗೆ ಸೋರ್ಸ್ ಅನ್ನು ನೋಡಬೇಕು. ಯಾರು ಈ ಮಾಹಿತಿಯನ್ನು ನೀಡಿದ್ದಾರೆ? ಯಾವ ಸುದ್ದಿ ಸಂಸ್ಥೆ ವರದಿ ಮಾಡಿದೆ? ಆ ವ್ಯಕ್ತಿಯೇ ಇದನ್ನ ಹೇಳಿದ್ದಾರಾ? ಯಾವುದಾದ್ರೂ ಇಂಟರ್ವ್ಯೂ ಇದೆಯಾ ಆ ವ್ಯಕ್ತಿಗೆ ಸಂಬಂಧಿಸಿದಂತೆ? ಯಾವುದಾದ್ರೂ ಅಫಿಷಿಯಲ್ ರೆಕಾರ್ಡ್ ಇದೆಯಾ? ವಿಶ್ವಾಸಾರ್ಹ ಮೀಡಿಯಾ ರಿಪೋರ್ಟ್ಸ್ ಏನಾದರೂ ಹೊಂದಿದೆಯಾ? ಇದೆಲ್ಲವನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈ ವ್ಯಕ್ತಿಯ ಬಗ್ಗೆ ನಾವು ಏನನ್ನ ಹೇಳಬಹುದು? ಇಲ್ಲಿ ನಾನು ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಲು ಬಯಸ್ತೀನಿ. ಈ ರೀಲ್ನಲ್ಲಿರುವ ವ್ಯಕ್ತಿಯ ನಿಖರ ಗುರುತು ಮತ್ತು ಅವರ ವೈಯಕ್ತಿಕ ಹಿನ್ನೆಲೆಯನ್ನ ದೃಢಪಡಿಸದೆ ಅವರ ಬಗ್ಗೆ ಯಾವುದೇ ಹೆಸರನ್ನು ಹೇಳುವುದು ಸರಿಯಲ್ಲ. ಯಾಕಪ್ಪ ಅಂತಂದ್ರೆ, ಒಬ್ಬರ ವಿಡಿಯೋ ನೋಡಿ ಅವರ ಬಗ್ಗೆ ಊಹೆ ಮಾಡಿ ಹೆಸರು ಹೇಳುವುದು ಮಿಸ್ಇನ್ಫಾರ್ಮೇಶನ್ ಆಗಬಹುದು. ಅದೇ ರೀತಿ ಅವರ ಆಸ್ತಿ, ಹಣ, ವೃತ್ತಿ ಅಥವಾ ಜೀವನದ ಬಗ್ಗೆ ಪುರಾವೆ ಇಲ್ಲದೆ ಹೇಳಬಾರ್ದು. ಅದರಿಂದ ನಮ್ಮ ಫ್ಯಾಕ್ಟ್ ಚೆಕ್ನ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಮೊದಲನೇ ಬಂದು ವಿಡಿಯೋದಲ್ಲಿರುವಂತಹ ವಿಚಿತ್ರ ಅಪಿಯರೆನ್ಸ್ ಹೊಂದಿರುವ ವ್ಯಕ್ತಿಯ ದೃಶ್ಯವನ್ನು ಮಾತ್ರ ನೋಡಿ, ಅದು ಫೇಕ್ ಎಂದು ಹೇಳಲು ಸಾಧ್ಯವಿಲ್ಲ. ಎರಡನೇದು ಬಂದು ಆ ವ್ಯಕ್ತಿ ನಾಯಿಯಂತೆ ಕಾಣಲು 2.7 ಮಿಲಿಯನ್ ಖರ್ಚು ಮಾಡಿದ್ದಾರೆ ಎಂಬ ಕ್ಲೈಮ್ಗೆ ವಿಶ್ವಾಸಾರ್ಹ ಪುರಾವೆ ಇಲ್ಲ, ಅಂದ್ರೆ ಸಾಕ್ಷಿ ಇಲ್ಲ. ಮೂರನೇದು ಬಂದು ಅವರು ಮಿಲಿಯನೇರ್ ಎಂಬುದನ್ನ ಈ ಕ್ಲೈಮ್ ಆಧಾರದಲ್ಲಿ ದೃಢಪಡಿಸಲು ಸಹ ಸಾಧ್ಯವಿಲ್ಲ. ನಾಲ್ಕನೇ ಬಂದು 2.7 ಮಿಲಿಯನ್ ಎಂಬ ಮೊತ್ತಕ್ಕೆ ಸಂಬಂಧಿಸಿದ ಡಾಗೆಕಾಯಿನ್ ಮಿಲಿಯನೇರ್ ಕಥೆಗಳು ಇಂಟರ್ನೆಟ್ ಅಲ್ಲಿ ಇದ್ದರೂ ಅವುಗಳನ್ನ ಈ ನಾಯಿಯಂತೆ ಬದಲಾಗಿರುವ ವ್ಯಕ್ತಿಯ ಕಥೆಯೊಂದಿಗೆ ನೇರವಾಗಿ ಸಂಪರ್ಕಿಸಲು ಸಾಕಷ್ಟು ಪುರಾವೆಗಳು ಸಹ ಇಲ್ಲ. ಹೀಗಾಗಿ ಈ ರೀಲನ್ನ ನಿಜವಾದ ಘಟನೆ ಎಂದು ಹೇಳುವುದಕ್ಕಿಂತ ಪರಿಶೀಲಿಸಿದ ವೈರಲ್ ಕ್ಲೈಮ್ ಎಂದು ಪರಿಗಣಿಸುವುದು ಹೆಚ್ಚು ಸರಿಯಾದದ್ದು. ಈಗ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಇಲ್ಲಿ ನಿಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳಬೇಕು. ನೀವು ಮೊದಲ ಬಾರಿ ಈ ವಿಡಿಯೋ ನೋಡಿದಾಗ ಇದು ನಿಜ ಅಂತ ನಂಬುದ್ರ, ಅಥವಾ ಇದು AI ಅಥವಾ ಎಡಿಟಿಂಗ್ ಇರಬಹುದು ಅಂತ ನಿಮಗೇನಾದರೂ ಅನಿಸ್ತಾ? ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೊಂದು ಪ್ರಶ್ನೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ವಿಚಿತ್ರ ವಿಡಿಯೋ ಬಂದಾಗ ನೀವು ಮೊದಲು ನಂಬ್ತೀರಾ ಅಥವಾ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಅನ್ನುವಂತಹ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇನ್ಫಾರ್ಮೇಶನ್ಗಿಂತ ಮಿಸ್ಇನ್ಫಾರ್ಮೇಶನ್ ವೇಗವಾಗಿ ಹರಡುವಂತಹ ಸಾಧ್ಯತೆ ಜಾಸ್ತಿ ಆಗಿದೆ. ಒಂದು ಕ್ಲಿಕ್ಕು, ಒಂದು ಶೇರು, ಒಂದು ಫಾರ್ವರ್ಡು ಇಷ್ಟೇ ಸಾಕು. ಆದರೆ ನಾವು ಒಂದು ಸಣ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ನೋಡಿದ ತಕ್ಷಣ ಅದನ್ನು ನಂಬಬಾರದು. ಓದಿದ ತಕ್ಷಣ ಶೇರ್ ಕೂಡ ಮಾಡಬಾರ್ದು. ಮೊದಲಿಗೆ ಇದಕ್ಕೆ ಸೋರ್ಸ್ ಏನು, ಅಂದರೆ ಇದಕ್ಕೆ ಮೂಲ ಯಾವುದು ಎಂದು ಪ್ರಶ್ನೆಯನ್ನ ಕೇಳಬೇಕು. ಯಾಕಂತಂದ್ರೆ ಒಂದು ಸುಳ್ಳು ಮಾಹಿತಿಯನ್ನ ಶೇರ್ ಮಾಡುವುದಕ್ಕೆ ಕೆಲವು ಸೆಕೆಂಡ್ಗಳು ಸಾಕಾಗಬಹುದು. ಆದರೆ
ಅದರಿಂದ ಉಂಟಾಗುವಂತಹ ಗೊಂದಲವನ್ನು ಸರಿಪಡಿಸಲು ಬಹಳ ಸಮಯ ಬೇಕಾಗುವುದು. ಹೀಗಾಗಿ ಥಿಂಕ್ ಬಿಫೋರ್ ಯು ಶೇರ್, ಇದೇ ಇವತ್ತಿನ ವಿಡಿಯೋದಿಂದ ನಾವು ತೆಗೆದುಕೊಳ್ಳಬೇಕಾದ ಮುಖ್ಯವಾದ ಸಂದೇಶ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇಂತಹ ವೈರಲ್ ಫೀಡ್ನ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.